ನಿನ್ನೆಯಷ್ಟೇ ನಿಮ್ಮ ನ್ಯೂಸ್ ಫಸ್ಟ್ ರೇರಾದ ಮುಖವಾಡವನ್ನ ಬಟಾಬೈಲು ಮಾಡಿತ್ತು. ಹಾಗೂ ನ್ಯೂಸ್ ಫಸ್ಟ್ ವರದಿಗೆ ಈಗ ವಿರೋಧ ಪಕ್ಷದಿಂದ ಕೂಡ ಸಹಮತ ಸಿಕ್ಕಿದೆ. ಹೌದು, ನ್ಯೂಸ್ ಫಸ್ಟ್ ವರದಿ 100% ನಿಜ ಅಂತ ವಿರೋಧ ಪಕ್ಷ ಕೂಡ ಒಪ್ಕೊಂಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇದರ ಕುರಿತಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರೇರಾ ರೆಗ್ಯುಲೇಷನ್ ಅಥಾರಿಟಿ ಆಗಬೇಕಾಗಿತ್ತು, ರೂಲ್ಸ್ಗಳನ್ನ ಜಾರಿಗೆ ತರಬೇಕಿದ್ದಂತಹ ಸಂಸ್ಥೆ, ಆದರೆ ಈಗ ಅದು ಕಲೆಕ್ಷನ್ ಸೆಂಟರ್ ಆಗಿದೆ ಅಂತ ಆರ್ ಅಶೋಕ್ ಹೇಳಿದ್ರೆ ಎಲ್ಲರೂ ಕೂಡ ಲೂಟಿಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಯಾವುದೇ ಥರದ ಒಂದು ಹೇಳಿಕೆಯನ್ನ ಸಚಿವರಾಗಲಿ ರಾಜ್ಯ ಸರ್ಕಾರವಾಗಲಿ ಇನ್ನೂ ಕೂಡ ಕೊಟ್ಟಿಲ್ಲ. ಸಬೂಬನ್ನ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಜಾರಿಕೊಂಡಿದ್ದಾರೆ. ರೇರಾ ಇದೆಯಲ್ಲ, ರೇರಾ ಕಲೆಕ್ಷನ್ ಸೆಂಟರ್ ಆಗಿದೆ. ಮೊದಲು ಕೇಂದ್ರ ಸರ್ಕಾರ ಅದನ್ನು ತಂದಿದ್ದು ಈ ಫ್ಲಾಟ್ಗಳು ಯಾರು ಕಟ್ತಾ ಇದ್ದಾರೆ ಅದರಲ್ಲಿ ದುಡ್ಡು ಕಟ್ಟುವಂತವರಿಗೆ ಮೋಸ ಆಗಬಾರ್ದು ಅಂತ ಕಾನೂನು ತಂದಿದ್ದು. ಯಾಕಂದ್ರೆ ತಗೊಂಡು 5-10 ವರ್ಷ ಆದರೂ ಅವರಿಗೆ ಫ್ಲಾಟ್ಗಳು ಕೊಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ತಂದಿದ್ದು. ಆದ್ರೆ ಇದು ಕರ್ನಾಟಕದಲ್ಲಿ ಮಾತ್ರ ಇದು ವಸೂಲಿ ಕೇಂದ್ರ ಆಗಿದೆ. ಒಂದು ಕಿಚನ್ಗೆ ನೀವು 15,000 ರೂಪಾಯಿ ಏನೋ ಫಿಕ್ಸ್ ಮಾಡಿದ್ದಾರೆ, ರೇರಾ ಅವರು ಫಿಕ್ಸ್ ಮಾಡಿ ದುಡ್ಡು ವಸೂಲಿ ಮಾಡ್ತಾವ್ರೆ. ಅದಕ್ಕೆ ಹೇಳೋರು ಕೇಳೋರಿಗೆ ಏನು ಇಲ್ಲ. ಕಡಿವಾಣ ಹೋಗ್ಬಿಟ್ಟು ಈಗ ಅದನ್ನ ಕಲೆಕ್ಷನ್ ಸೆಂಟರ್ ಆಗಿ ಮಾಡ್ಕೊಂಡಿದೆ. ಇಲ್ಲ, ದೂರುಗಳು ಬರ್ತಾ ಇದೆ, ಕಂಪ್ಲೇಂಟ್ಗಳು ಇದೆ, ಆ ಥರ ಯಾವುದೂ ನಡೆದಿಲ್ಲ. ನಾನು ಮಾಧ್ಯಮದಲ್ಲಿ ಕೇಳ್ಪಟ್ಟೆ, ನ್ಯೂಸ್ ಚಾನಲಲ್ಲಿ ಏನೋ ವರದಿ ಮಾಡಿದ್ರಂತ. ನಾನು ಡೀಟೇಲ್ ಅಧಿಕಾರಿಗಳಿಗೆ ಮಾಹಿತಿ ತೊಗೊಂಡು ಬರೋಕ್ಕೆ ಹೇಳಿದ್ದೀನಿ. ನಾನೀಗ 6 ಗಂಟೆಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ. ನೋಡು, ಅದು ನೋಡ್ತೀನಿ, ನಾನು ಏನಂತ ನೋಡ್ತೀನಿ. ನೋಡಿಲ್ಲ ಅಂದ್ರೆ ಹೆಂಗೆ ಹೇಳಿ ನಾನು. ಆಯ್ತು, ಈಗ ಗಮನಕ್ಕೆ ಬಂದಿದೆ, ನಾನು ನೋಡ್ತೀನಿ. ನಾನು 6 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ಆದರೆ ಅದಕ್ಕಿಂತ ಮುಂಚೆ ನಾವು ಸಚಿವರ ಒಂದು ಹೇಳಿಕೆಯನ್ನು ಗಮನಿಸಬೇಕು. ಇನ್ನು ಕೂಡ ಮಾತಾಡ್ತೀನಿ, 6 ಗಂಟೆಗೆ ಸಭೆ ಇದೆ, ಸಭೆ ಕರೆದಿದ್ದೀನಿ, ಅಲ್ಲೆಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ ತೆಗೆದುಕೊಳ್ತೀನಿ, ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಆ್ಯಸ್ ಯೂಶುವಲ್ ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಒಬ್ಬ ಇಲಾಖೆಯ ಮಿನಿಸ್ಟರ್ ಏನು ಕೊಡ್ತಾರೋ ಅದನ್ನೇ ಸಚಿವ ಜಮೀರ್ ಅಹಮದ್ ಅವರು ಕೂಡ ಕೊಟ್ಟಿರೋದು. ಇಲ್ಲಿ ಯಾವುದೇ ಥರದ ಒಂದು ಚಿಕ್ಕ ಡಿಫ್ರೆನ್ಸ್ ಕೂಡ ಇಲ್ಲ. ಆದರೆ ಮತ್ತೊಂದು ಕಡೆಯಲ್ಲಿ ರೆಗ್ಯುಲೇಷನ್ ಅಥಾರಿಟಿ ಅಂದರೆ ನಿಯಮಗಳನ್ನ ತಂದು ರಾಜ್ಯದಲ್ಲಿ ಆಗ್ತಾ ಇರುವಂಥ ಅಥವಾ ರಾಜ್ಯದಲ್ಲಿರುವಂಥ ಭೂ ವಿವಾದಗಳಿರ್ಬೋದು, ಬಡವರಿಗೆ ಸೈಟ್ಗಳನ್ನ ಹಂಚಿಕೆ ಮಾಡುವಂಥದ್ದು ಇರ್ಬೋದು, ಅದಕ್ಕೆ ರೂಲ್ಸ್ ತಂದು ಸರ್ಕಾರವನ್ನು ಕಟ್ ಹಾಕಬೇಕಾದಂಥ ಜವಾಬ್ದಾರಿಯುತ ಸಂಸ್ಥೆ ಅಂದರೆ ಅದು ರೇರಾ. ಅಂಥ ಒಂದು ಸಂಸ್ಥೆಯ ವಿರುದ್ಧ ಈ ರೀತಿಯಾದಂಥ ಗಂಭೀರ ಆರೋಪ ಬಂದಿರುವುದು, ವಿರೋಧ ಪಕ್ಷ ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿದೆ. ಇನ್ನು ಸಚಿವರು ಮಾತ್ರ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಘುಪಾಲ್, ಒಂದು ಕಡೆ ಸಚಿವರಿಗೆ ಯಾವುದೇ ಥರದ ಒಂದು ಐಡಿಯಾನೇ ಇಲ್ಲ, ಇನ್ನು ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಸಭೆ ಮಾಡಿ ಆ ನಂತರ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ವಿಪಕ್ಷಗಳು ನ್ಯೂಸ್ ಫಸ್ಟ್ನ ವರದಿಯನ್ನ ಬೆನ್ನು ತಟ್ಟಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರೋದು. ಹಾಗಿದ್ರೆ ಈ ಒಂದು ಗೊಂದಲಕ್ಕೆ, ರೇರಾದಲ್ಲಿರುವಂತಹ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ ಅಂತ? ರಾಹುಲ್, ನಿನ್ನೆಯಷ್ಟೇ ನಾವು ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ನಡೀತಿರುವಂತಹ ಅಕ್ರಮಗಳು, ಜೊತೆಗೆ ಗ್ರಾಹಕರು ಖರೀದಿದಾರರಿಗೆ ಆಗ್ತಿರುವಂತಹ ಅನ್ಯಾಯ, ಜೊತೆಗೆ ಕಳೆದ 8 ವರ್ಷಗಳಿಂದ ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ಗ್ರಾಹಕರು ಕೊಟ್ಟಿರುವಂತಹ ದೂರುಗಳ ಸಂಖ್ಯೆ ಎಷ್ಟಿದೆ, ಈ ಎಲ್ಲದರ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಜೊತೆಗೆ ರೇರಾ ಬಿಲ್ಡರ್ಗಳು, ಜೊತೆಗೆ ಭೂ ಮಾಲೀಕರು, ಜೊತೆಗೆ ಯಾರೆಲ್ಲ ಯೋಜನೆಗಳನ್ನು ಮಾಡುವಂಥ ಅವರ ಪರವಾಗಿ ಕೆಲಸ ಮಾಡ್ತಿದೆ, ಇದರ ಬಗ್ಗೆ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ವಿಪಕ್ಷಗಳು ಕೂಡ ಆ ಒಂದು ಏನು ಸುದ್ದಿ ಪ್ರಸಾರ ಮಾಡಿದ್ವಿ ಅದು ನಿಜ ಅನ್ನೋ ಒಂದು ಒಪ್ಕೊಂಡಿದೆ. ಜೊತೆಗೆ ಅದರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು, ತನಿಖೆ ನಡೀಬೇಕು, ಯಾರೆಲ್ಲ ಗ್ರಾಹಕರಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು. ಯಾಕಂದರೆ 2016ರಲ್ಲಿ ರೇರಾ ಅನ್ನೋ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಜಾರಿಯಾಗಿ ಇವತ್ತಿಗೆ 8 ವರ್ಷ 9 ವರ್ಷಗಳಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಗ್ರಾಹಕರ ಪರವಾಗಿ ಕೆಲಸ ಮಾಡೋದಕ್ಕೆ ಅಂತ ಹುಟ್ಕೊಂಡಂತಹ ರೇರಾ ಇವತ್ತು ಬಿಲ್ಡರ್ಗಳ ಪರ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಒಂದು ಗಂಭೀರ ಆರೋಪಗಳು ಕೇಳಿಬರ್ತಿರುವಂಥದ್ದು. ಯಾಕಂದರೆ ಗ್ರಾಹಕರಿಗೆ ಆಗ್ತಿರುವಂತಹ ಅನ್ಯಾಯವನ್ನು, ಜೊತೆಗೆ ಯಾರೆಲ್ಲ ಫ್ಲ್ಯಾಟ್ಗಳನ್ನು ಸೈಟ್ಗಳನ್ನು ಖರೀದಿ ಮಾಡ್ತಿದ್ದಾರೆ ಅವರಿಗೆ ಅನ್ಯಾಯ ಆಗಬಾರ್ದು, ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಜ್ಯದಲ್ಲಿ ಹುಟ್ಕೊಂಡಂತಹ ರೇರಾ ಇವತ್ತು ಜನಸ್ನೇಹಿಯಾಗಿ ಕೆಲಸ ಮಾಡ್ತಿಲ್ಲ, ಗ್ರಾಹಕರ ಪರವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಆರೋಪಗಳು ಪದೇ ಪದೇ ಕೇಳಿಬರ್ತಿರುವಂಥದ್ದು. ಇದಕ್ಕೆ ಸ್ಪಷ್ಟಪಡಿಸುವಂತೆ ಅಂಕಿಅಂಶಗಳು ಕೂಡ 12,165 ಕೇಸ್ಗಳು ಇವತ್ತು ಗ್ರಾಹಕರ ಕೇಸ್ಗಳು ಪ್ರಕರಣಗಳು ಇವತ್ತು ದಾಖಲಾಗಿರುವಂಥದ್ದು. ಇವತ್ತು ರೇರಾ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಿರುವ ಪ್ರಕಾರ ಇಲ್ಲಿವರೆಗೂ ಕೂಡ 9,000ಕ್ಕೂ ಹೆಚ್ಚಿನ ಕೇಸ್ಗಳನ್ನು ವಿಲೇವಾರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ಆ ವಿಲೇವಾರಿ ಮಾಡಿರುವಂತಹ ಕೇಸ್ಗಳಲ್ಲಿ ಅಷ್ಟು ಜನ ಗ್ರಾಹಕರಿಗೆ ಅಥವಾ ಖರೀದಿದಾರರಿಗೆ ನ್ಯಾಯ ಸಿಕ್ಕಿದೆಯಾ ಅಂತ ನಾವು ಪರಿಶೀಲನೆ ಮಾಡಿದ್ರೆ ನಿಜಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲ. ಯಾಕಂದರೆ
ರೇರಾ ವಿಲೇವಾರಿ ಮಾಡಿರುವಂತಹ ಕೇಸ್ಗಳಲ್ಲಿ, ಜೊತೆಗೆ ಆದೇಶ ಮಾಡಿರುವಂತಹ ಕೇಸ್ಗಳಲ್ಲಿ, ಬಹುತೇಕ ಕೇಸ್ಗಳಲ್ಲಿ ಬಿಲ್ಡರ್ಗಳಿಂದ ಇನ್ನೂ ಹಣ ವಸೂಲಿ ಆಗಿಲ್ಲ. ಈ ಹಣ ವಸೂಲಿ ಮಾಡೋದಕ್ಕೆ ರೆವಿನ್ಯೂ ಅಧಿಕಾರಿಗಳನ್ನು ನೇಮಕ ಮಾಡ್ಕೊಳ್ಬೇಕಾಗಿತ್ತು. ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ರೇರಾ ಅಡಿಯಲ್ಲಿ ರೆವಿನ್ಯೂ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಯಾವೆಲ್ಲ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ ಅಂತಹ ಪ್ರಾಜೆಕ್ಟ್ಗಳಿಂದ ಗ್ರಾಹಕರಿಗೆ ಹಣವನ್ನು ವಸೂಲಿ ಮಾಡಿಕೊಟ್ಟು ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಆ ಒಂದು ಕೆಲಸ ಆಗ್ತಾ ಇಲ್ಲ. ಜೊತೆಗೆ ರೇರಾವೇ ಆದೇಶಿಸಿರುವಂತೆ ಇಲ್ಲಿವರೆಗೂ ಕೂಡ 900 ಕೋಟಿಗೂ ಹೆಚ್ಚಿನ ಮೊತ್ತ ಗ್ರಾಹಕರಿಗೆ, ಜೊತೆಗೆ ಯಾರೆಲ್ಲ ಖರೀದಿದಾರರಿದ್ರು ಫ್ಲಾಟ್ಗಳನ್ನು ಖರೀದಿ ಮಾಡಿದವರಿಗೆ ಸಿಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ವಸೂಲಿ ಆಗಿರುವಂಥದ್ದು ಕೇವಲ 90 ಕೋಟಿ ರೂಪಾಯಿ ಮಾತ್ರ. ಇನ್ನು 750ಕ್ಕೂ ಹೆಚ್ಚಿನ ಕೋಟಿ ರೂಪಾಯಿ ಇವತ್ತು ಬ್ಯಾಲೆನ್ಸ್ ಇರುವಂಥದ್ದು. ಇದು ಕೂಡ ಎಲ್ಲ ಒಂದು ಕಡೆ ಅಕ್ರಮಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಇವತ್ತು ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಿರುವಂಥವ್ರು ಇರ್ಬೋದು, ಅಥವಾ ಸೈಟ್ಗಳನ್ನು ಖರೀದಿ ಮಾಡಿರುವಂಥವ್ರು ಇರ್ಬೋದು, ಯಾರೆಲ್ಲ ಬಿಲ್ಡರ್ಗಳು ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ರು, ಮೂಲ ಸೌಕರ್ಯಗಳನ್ನು, ನಾಗರಿಕ ಸೌಲಭ್ಯಗಳನ್ನು ಒದಗಿಸ್ತೀವಿ ಅಂತೇಳಿ ಅದ್ಯಾವುದು ಕೂಡ ಸೂಕ್ತ ರೀತಿಯಲ್ಲಿ ಸಿಗ್ತಾ ಇಲ್ಲ. ಇದಕ್ಕೂ ಕೂಡ ನ್ಯಾಯ ಒದಗಿಸುವಲ್ಲಿ ರೇರಾ ಫೇಲ್ಯೂರ್ ಆಗಿರುವಂಥದ್ದು. ಜೊತೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಲೇಔಟ್ಗಳಲ್ಲಿ ಅನ್ಡಿವೈಡೆಡ್ ಶೇರ್ ಅಂತ ಇರುತ್ತೆ, ಅದನ್ನು ಕೂಡ ಜಾರಿ ಮಾಡಿಲ್ಲ ಅನ್ನೋ ಒಂದು ಆರೋಪ, ಗಂಭೀರ ಆರೋಪ ಕೇಳಿ ಬರ್ತಿರುವಂಥದ್ದು. ಜೊತೆಗೆ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ರೇರಾ ನಿಯಮ ಹೇಳುವ ಪ್ರಕಾರ 2 ತಿಂಗಳ ಒಳಗೆ ಅವರ ಪ್ರಕರಣಗಳು ಇತ್ಯರ್ಥ ಆಗಬೇಕಾಗಿತ್ತು. ಇದ್ಯಾವುದು ಕೂಡ ಪ್ರಕರಣ ಇತ್ಯರ್ಥ ಆಗಿಲ್ಲ. ಜೊತೆಯಲ್ಲಿ ಇವತ್ತು ವಿಪಕ್ಷ ನಾಯಕರು ಕೂಡ, ಜೊತೆಗೆ ವಿಧಾನ ಪರಿಷತ್ನ ನಾಯಕರು ಕೂಡ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ನ ವರದಿಗೆ ಸ್ಪಂದಿಸುವಂಥ ರೀತಿಯಲ್ಲಿ, ಅಂದರೆ ಅವ್ರು ಹೇಳ್ತಿರೋ ಪ್ರಕಾರ ಇವತ್ತು ರೇರಾ ರಾಜ್ಯದಲ್ಲಿ ಒಂದು ಕಲೆಕ್ಷನ್ ಸೆಂಟರ್, ಅಂದರೆ ವಸೂಲಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಪ್ರತಿಯೊಂದಕ್ಕೂ ಫಿಕ್ಸ್ ಮಾಡಲಾಗ್ತಾ ಇದೆ, ಪ್ರತಿ ಟೇಬಲ್ನಲ್ಲಿ ಇಂತಿಷ್ಟು ಫಿಕ್ಸ್ ಮಾಡಲಾಗ್ತಾ ಇದೆ. ಅಧಿಕಾರಿಗಳಿಂದ ಹಿಡಿದು ಸಚಿವರವರೆಗೂ ಕೂಡ ಇಲ್ಲಿ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ಇದರಿಂದಾಗಿ ಗ್ರಾಹಕರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದೆಲ್ಲದಕ್ಕೆ ಕೂಡ ಸರ್ಕಾರ ಉತ್ತರ ಕೊಡಬೇಕು, ಜೊತೆಗೆ ಸೂಕ್ತ ತನಿಖೆಯನ್ನು ಕೂಡ ನಡೆಸಬೇಕು. ಈ ಬಗ್ಗೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಸಬೂಬನ್ನ ಹೇಳಿ ಹೊರಟು ಹೋಗುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಅವರು ಬೈಟಲ್ಲಿ ಹೇಳಿದಂತೆ ಸಂಜೆ 6 ಗಂಟೆಗೆ ಅಧಿಕಾರಿಗಳ ಸಭೆಯನ್ನು ಕರಿತೀನಿ, ಏನಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇದು ಯಾವುದು ಕೆಲಸ ಕೂಡ ಆಗಿಲ್ಲ. ಜೊತೆಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ರೇರಾ ಅಡಿಯಲ್ಲಿ ತ್ರೈಮಾಸಿಕ ವರದಿಯನ್ನು, ಯಾವೆಲ್ಲ ಅಪಾರ್ಟ್ಮೆಂಟ್ಗಳ ಯೋಜನೆಗಳು ನಡೀತಾ ಇದೆ ಅವರೆಲ್ಲರೂ ಕೂಡ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ವರದಿ ಪರಿಶೀಲನೆ ಕಾರ್ಯ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಜೊತೆಗೆ ಗ್ರಾಹಕರು, ಖರೀದಿದಾರ ಸಭೆಗಳನ್ನು ಮಾಡ್ತಾ ಇಲ್ಲ. ಅವರ ಕುಂದು ಕೊರತೆಗಳೇನು, ಸಮಸ್ಯೆಗಳೇನು ಅನ್ನೋ ಒಂದು ಹರಿಯುವಂತಹ ಕೆಲಸವನ್ನು ಕೂಡ ಇವತ್ತು ರೇರಾ ಮಾಡ್ತಿಲ್ಲ. ಇಷ್ಟೆಲ್ಲ ಅಕ್ರಮಗಳನ್ನು ಇಟ್ಕೊಂಡಿದ್ರು ಕೂಡ ಯಾವುದೇ ತಪ್ಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಿರುವಂಥದ್ದು. ಜೊತೆಗೆ ಸಚಿವರು ಕೂಡ ಬೇಜವಾಬ್ದಾರಿತನ ಹೇಳಿಕೆಗಳನ್ನು ಇವತ್ತು ನೀಡ್ತಿರುವಂಥದ್ದು. ರಾಹುಲ್. ರೈಟ್ ರಘುಪಾಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.